ಧರ್ಮದ ದೃಷ್ಟಿಕೋನದಲ್ಲಿ ವಿಜ್ಞಾನ ಅನ್ನೋದು ನಾನು ಮೊದಲೇ ಹೇಳಿದೆ, ಸತ್ಯನ ಅದನ್ನು ಧರ್ಮ ಒಪ್ಪತ್ತೆ ಅಂತ. ಹಾಗಂತ ವಿಜ್ಞಾನ ಇವತ್ತೆಲ್ಲ ಏನು ಹೇಳ್ತಾ ಇದೆಯೋ ಅದನ್ನೆಲ್ಲ ಧರ್ಮ ಅಂತ ಕೂಡಲೇ ಒಪ್ಪೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಯಾಕೆ ನೀವು ವಿಜ್ಞಾನವನ್ನು ಒಪ್ಪೋದಿಲ್ಲ ಅಂತ ಹೇಳ್ತೀರಿ ಅಂತ ಕೇಳಿದರೆ, ವಿಜ್ಞಾನವೇ ವಿಜ್ಞಾನವನ್ನು ಒಪ್ಪೋದಿಲ್ಲ. ವಿಜ್ಞಾನ ಇರೋದೇ ಹಾಗೆ, ಆಧುನಿಕ ವಿಜ್ಞಾನ ಇರೋದೇ ಹಾಗೆ. ನಿನ್ನೆ ಕಂಡು ಹಿಡಿದಿದ್ದನ್ನು, ನಿನ್ನೆ ಸತ್ಯ ಅಂತ ಹೇಳಿದ್ದನ್ನು ಅದು ಇವತ್ತು ಬದಲಿಸೋದಕ್ಕೆ ಸಿದ್ಧ ಇದೆ ವಿಜ್ಞಾನ. ಒಂದು ಕ್ಷೇತ್ರದ ಮೊಟ್ಟ ಮೊದಲ ವಿದ್ಯಾರ್ಥಿ, ಅವನನ್ನು ಜನಕ ಅಂತ ಕರೆದು, ಅದರ ಆ ವಿಜ್ಞಾನ ಕ್ಷೇತ್ರದ ಪಿತಾಮಹ ಅಂತ ಕರೆದು, ಅವನು ನಿರೂಪಿಸಿದ ಸಂಗತಿಯನ್ನು ಇವತ್ತು ಒಬ್ಬ ಅದು ಹಾಗಲ್ಲ ಅಂತ ಹೇಳ್ತಾನೆ. ಅವತ್ತು ತೀರ್ಮಾನಿಸಿದ ಸಂಗತಿ ತಪ್ಪು ಅಂತ ಹೇಳ್ತಾನೆ. ಇದು ವಿಜ್ಞಾನಕ್ಕೆ ಸಮ್ಮತವಾದದ್ದು. ಅದು ತಾನೇ ನಿರೂಪಿಸಿದ ಸಂಗತಿಯನ್ನು ಸತ್ಯವಾ ಅಂತ ಮತ್ತೆ ಮತ್ತೆ ಪರಿಶೀಲಿಸ್ತಲೇ ಇರುತ್ತೆ ವಿಜ್ಞಾನ. ಹಾಗಾಗಿ ಇವತ್ತು ವಿಜ್ಞಾನ ಸತ್ಯ ಅಂತ ಹೇಳಿದ್ದನ್ನು ಧರ್ಮದ ಚೌಕಟ್ಟಿನೊಳಗೆ ಏಕಾಏಕಿ ಸೇರಿಸುವುದಕ್ಕೆ ಸಾಧ್ಯವಾಗೋದಿಲ್ಲ.